ಇವಾಗ ಬಿಹೇವಿಯರಲ್ ವೇರಿಯಂಟ್ ಆಫ್ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಇವಾಗ ನಾವೆಲ್ಲರೂ ಸಮಾಜಕ್ಕೋಸ್ಕರ ಏನೋ ಫ್ರೆಂಡ್ಸ್ಗೋಸ್ಕರ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಮುಖವಾಡ ಹಾಕ್ಕೊಂಡಿರ್ತೀವಿ. ಅಂತಂದರೆ ನಮ್ಗೆ ಇಷ್ಟ ಇಲ್ಲದೆ ಇರೋದು ಕೂಡ ಕೆಲವು ಸತಿ ಮಾಡಬೇಕಾಗತ್ತೆ. ನಮ್ಮ ಭಾವನೆನ ಮುಚ್ಚಿಟ್ಟು ನಾವು ಆಪ್ರೇಟ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಮಗೆ ನಗಕ್ಕೆ ಇಷ್ಟ ಇರಲ್ಲ ಆದರೂ ನಗಬೇಕಾಗಿ ಬರುತ್ತೆ. ಕೆಲಸ ಇಷ್ಟ ಇರಲ್ಲ ಆದ್ರೂ ಮಾಡಬೇಕಾಗಿ ಬರುತ್ತೆ. ಸೊ ಇದು ನಾವು ಹಾಕಿರೋ ಅಂಥ ಮುಖವಾಡ. ಸೊ ಇದು ಎಲ್ಲರ ಹತ್ರನೂ ಇರುತ್ತೆ ಈ ಮುಖವಾಡ. ಇದು ಹೆಂಗೆ ಬಂದಿರುತ್ತೆ, ಇವಾಗ ಚಿಕ್ಕ ವಯಸ್ಸಿಂದ ಅದು ಯಾವ ಸಮಾಜದಲ್ಲಿ ಇರ್ತೀವೋ ಆ ರೂಲ್ಸು ಯಾವ ಥರ ಇರುತ್ತೋ ಆ ಥರ ನಾವು ಅದನ್ನು ಅಳವಡಿಸ್ಕೊಂಡು ಬಂದಿರ್ತೀವಿ. ಇವಾಗ ಬೇರೆ ಸಮಾಜದಲ್ಲಿದ್ದರೆ ಬೇರೆ ಥರ ಇರುತ್ತೆ. ಸೊ ಆ ರೀತಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಎಸ್ಪೆಷಲಿ ಬಿಹೇವಿಯರಲ್ ವೇರಿಯಂಟಲ್ಲಿ ಈ ಮುಖವಾಡ ಕಳಿಸಿದಾಗ, ಫಾರ್ ಎಕ್ಸಾಂಪಲ್ ಹಳೆ ಮೂವೀಸ್ನಲ್ಲಿ ನೀವು ನೋಡಿರ್ಬೋದು, ಫಿಲ್ಟರ್ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಅಂದ್ಕೋಬೋದು. ಸೊ ಈ ಮುಖವಾಡ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂತಂದರೆ ನಡವಳಿಕೆ ಚೇಂಜ್ ಆಗುವಂಥದ್ದು, ಆಮೇಲೆ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ಆಮೇಲೆ ಇದರಲ್ಲಿ ಮೆಮೊರಿ ಇಶ್ಯೂಸ್ ಕೂಡ ಬರ್ಬೋದು. ಸೊ ಈ ರೀತಿ ಎಲ್ಲ ಬಂದಾಗ ನಡವಳಿಕೆ ಚೇಂಜ್ ಆಗುವಂಥದ್ದು, ಬಿಹೇವಿಯರ್ ಚೇಂಜ್ ಆಗೋವಂಥದ್ದು. ಸೊ ಇವೆಲ್ಲ ಬಂದಾಗ ಈ ಕಾಯಿಲೆಯಲ್ಲಿ ಈ ಥರ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವರು ರೇರ್ ಇದ್ರೂ ಈ ಕಾಯಿಲೆ ಇವರೆಲ್ಲ ಬೇಗ ಡಾಕ್ಟರ್ಸ್ ಹತ್ರ ಬರ್ತಾರೆ. ಯಾಕೆ ಅಂತಂದರೆ ಇವಾಗ ಯಾರದೇ ನಡವಳಿಕೆ ಚೇಂಜ್ ಆದರೆ ಅಥವಾ ಬಿಹೇವಿಯರ್ ಚೇಂಜ್ ಆದರೆ ಅಥವಾ ಏನು ಮಾಡಬೇಕೋ ಅದು ಆಪೋಸಿಟಾಗಿ ಮಾಡ್ತಾ ಇದ್ದರೆ, ಸೊ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲ ಮುಜುಗರ ಆಗ್ಬೋದು, ಅವಮಾನ ಆಗುವಂಥ ಸ್ಥಿತಿಗಳು ಬಂದಾಗ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬೇಗ ಮೆಡಿಕಲ್ ಅಟೆನ್ಷನ್ಗೆ ಬರ್ತಾರೆ. ಈ ಥರ ಇದ್ದಾಗ ಕೆಲವು ಸ್ಕ್ಯಾನ್ಗಳು ಮಾಡಿಕೊಂಡು ಇಮ್ಯೂನ್ ರಿಲೇಟೆಡ್ ಚೇಂಜಸ್ ಏನಾರು ಇದೆಯಾ ಅಂತ ನೋಡಿಕೊಂಡು ಆ ಥರ ಏನೂ ಇಲ್ಲ ಅಂತಂದರೆ ಇದನ್ನು ಮೆಡಿಸಿನ್ಸಲ್ಲಿ ಮತ್ತು ಥೆರಪಿನಲ್ಲಿ ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಇದೇ ಬಿಹೇವಿಯರಲ್ ವೇರಿಯಂಟ್ ಆಫ್ ಫ್ರಾಂಟೋಟೆಂಪೊರಲ್ ಡಿಮೆನ್ಷಿಯಾ ಅಂತ ಹೇಳ್ತೀವಿ.